ಫ್ರೆಂಡ್ಸ್, ವೆಲ್ಕಮ್ ಟು ಸಿಂಪಲ್ ಅಡಿಗೆ. ಇವತ್ತೇನು ಅಡುಗೆ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇರುವಾಗ ನನಗೆ ಈ ಬೆಂಡೆಕಾಯಿ ಪಲ್ಯ ಜ್ಞಾಪಕ ಬಂತು. ತುಂಬ ದಿನ ಆಗಿತ್ತು ಮಾಡಿ. ಸೊ ಇವತ್ತು ಮನೆಯಲ್ಲಿ ನಾನು ಬೆಂಡೆಕಾಯಿ ಫ್ರೈ ಅಥವಾ ಬೆಂಡೆಕಾಯಿ ಪಲ್ಯನ ಮಾಡಿದ್ದೀನಿ. ಸೊ ರೈಸು ರಸಮ್ ಜೊತೆಗೆ ತಿಂದರೆ ಸೂಪರಾಗಿರುತ್ತೆ ಅಂತೇಳಿ. ಸೊ ಬನ್ನಿ, ಹಾಗಾದರೆ ಇವತ್ತಿನ ವೀಡಿಯೋದಲ್ಲಿ ಬೆಂಡೆಕಾಯಿ ಪಲ್ಯ ಯಾವ ಥರ ಮಾಡೋದು ಅಂತ ಹೇಳಿ ನೋಡೋಣ. ಓಕೆ, ಫಸ್ಟಿಗೆ ಇಲ್ಲಿ ನಾನು ಇವಾಗ ಗ್ಯಾಸನ್ನು ಹಚ್ಕೊಂಡಿದ್ದೀನಿ. ಗ್ಯಾಸ್ ಹಚ್ಕೊಂಡು ಒಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ. ಪ್ಯಾನ್ ಬಿಸಿ ಆದಮೇಲೆ ಇದಕ್ಕೆ ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ಕೊತೀನಿ. ಓಕೆ, ಎಣ್ಣೆ ಬಿಸಿಯಾಗಿದೆ. ಇವಾಗ ನಾನೇನು ಮಾಡ್ತೀನಿ ಅಂದರೆ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತೀನಿ. ಈ ಸಾಸಿವೆ ಜೀರಿಗೆ ಎಲ್ಲ ಸಿಡಿದ ಮೇಲೆ ಇದಕ್ಕೆ ಒಂದು 3ರಿಂದ 4 ಹಸಿಮೆಣಸಿನ್ಕಾಯಿನ ಈ ಥರ ಚಿಕ್ಕ ಚಿಕ್ಕದಾಗಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನು ಹಾಕ್ಕೊತೀನಿ. ಇದು ಹಾಕೋಕ್ಕೆ ನಿಮ್ಗೆ ಹಸಿಮೆಣಸಿನ್ಕಾಯಿ ತಿನ್ನೋಕ್ಕಾಗಿಲ್ಲ ಅಂದರೆ ನೀವು ಖಾರ ಪುಡಿ ಬೇಕಿದ್ರೂ ಹಾಕೋಬೋದು. ಅದು ಲಾಸ್ಟಲ್ಲಿ, ಇವಾಗಲ್ಲ. 12ರಿಂದ 13 ಕರಿಬೇವಿನ ಎಣ್ಣೆನ ತೊಗೊಂಡಿದ್ದೀನಿ, ಅದು ಎಣ್ಣೆಯಲ್ಲಿ ಹಾಕ್ಕೊತೀನಿ. ಓಕೆ, ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಇದು ಫ್ರೈ ಆದಮೇಲೆ ಇಲ್ಲಿ ಒಂದು 3 ಚಿಕ್ಕ ಈರುಳ್ಳಿನ ನಾನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಪಲ್ಯಕ್ಕೆ ಯಾವ ಥರ ಬೇಕು ಆ ಥರ. ಸೊ ನಾನು ಅದನ್ನು ಹಾಕ್ಕೊತೀನಿ ಎಣ್ಣೆಯಲ್ಲಿ. ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. 1 ನಿಮಿಷ ಫ್ರೈ ಮಾಡ್ಕೊತೀನಿ ಎಣ್ಣೆಯಲ್ಲಿ. ಓಕೆ, ಈ ಥರ ಫ್ರೈ 1 ನಿಮಿಷ ಆದಮೇಲೆ ನಾನು 1 ನಿಮಿಷ ಹಾಗೆ ಬಿಟ್ಬಿಡ್ತೀನಿ, ಅದು ಫ್ರೈ ಆಗಲಿ ಅಂತ. ಈಗ ಒಂದು ಸ್ವಲ್ಪ ಫ್ರೈ ಆಗಿದೆ, ಇನ್ನೊಂದು ಸ್ವಲ್ಪ ಫ್ರೈ ಆಗಲಿ. ಓಕೆ, ಈರುಳ್ಳಿ ಎಲ್ಲ ಇವಾಗ ಚೆನ್ನಾಗಿ ಫ್ರೈ ಆಗಿದೆ. 1 ನಿಮಿಷ ನೋಡ್ತಾ ಇದ್ದೀರಲ್ಲ, ನೋಡಿ ಕಲರ್ ಚೇಂಜ್ ಆಗಿದೆ. ಸೊ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲದೇ ಇದ್ದರೆ ನೀವು ಬೆಳ್ಳುಳ್ಳಿ ಇರುತ್ತಲ್ಲ, ಬರೀ ಬೆಳ್ಳುಳ್ಳಿ ಒಂದು 3 ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಜಿಬಿಟ್ಟು ಈ ಸ್ಟೇಜಲ್ಲಿ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಳಿ. ಓಕೆ, ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನಾನು. ಇದು ಫ್ರೈ ಆದಮೇಲೆ ಇದಕ್ಕೆ ನಾನು ಒಂದು 1/4 kg ಬೆಂಡೆಕಾಯಿನ ಚೆನ್ನಾಗಿ ನೀರಲ್ಲಿ ತೊಳೆದು ಮತ್ತು ಅದನ್ನೆಲ್ಲ ವಾಶ್ ಮಾಡಿಕೊಂಡು ಈ ಥರ ಚಿಕ್ಕ ಚಿಕ್ಕದಾಗಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊತೀನಿ. ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಒಂದು ಕೂಡ ಲೋಳೆ ಥರ ಇಲ್ಲ, ಅಂದರೆ ಸ್ಟಿಕ್ಕಿ ಥರ ಇಲ್ಲ. ಸೊ ಅದಕ್ಕೆ ಏನು ಮಾಡಬೇಕಂದ್ರೆ ಬೆಂಡೆಕಾಯಿನ ನೀರಲ್ಲೇ ನಾವು ಹಚ್ಚಬಾರ್ದು. ಸ್ವಲ್ಪ ಹೊತ್ತು ಅದು ನೀರೆಲ್ಲ ಡ್ರೈ ಆದಮೇಲೆ ಒಂದು ಕಾಟನ್ ಕ್ಲಾತಲ್ಲಿ ಒರೆಸಿ ಬೆಂಡೆಕಾಯಿನ ನಾವು ಕಟ್ ಮಾಡೋದ್ರಿಂದ ಆ ಥರ ನಮಗೆ ಲೋಳೆ ಥರ ಬರಲ್ಲ. ಸೊ ಇದು ಸೆಂಟ್ರಲ್ಲಿ ನಾವು ಅಡುಗೆ ಮಾಡ್ತಾ ಎಣ್ಣೆ ಎಲ್ಲ ಫ್ರೈ ಮಾಡ್ತಾ ಇರ್ತೀವಲ್ವ, ಸ್ಪೈಸಸ್ ಹಾಕಿ. ಸೊ ಆವಾಗ ಅದೊಂದು ಲೋಳೆ ಥರ ಬಿಡುತ್ತೆ. ನಾವು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ತಾ ಆ ಲೋಳೆ ಥರ ಇರುತ್ತಲ್ಲ, ಅದೆಲ್ಲ ಹೋಗಿಬಿಡುತ್ತೆ. ಸೊ ನೋಡಿ, ಇವಾಗ ನಾನು 1 ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ. ನೋಡಿ ಇವಾಗ ಅದು ಇದಕ್ಕೆ ಅಂಟ್ತಾ ಇದೆ. ನೋಡಿ ಆ ಸ್ಪೂನ್ ಇದೆಯಲ್ಲ, ನಾನು ಮಿಕ್ಸ್ ಮಾಡ್ತಾ ಇದ್ದೀನಲ್ಲ, ಆ ಸ್ಪೂನ್ಗೆ ಅಂಟ್ತಾ ಇದೆ. ಅಂದರೆ ಅದು ಬರ್ತಾ ಇದೆ ಅದರೊಳಗಡೆ ಲೋಳೆ ಥರ ಎಲ್ಲ ಹೀಟ್ ಅದು ಮಾಡ್ತೀವಲ್ಲ, ಆವಾಗ ಬರುತ್ತೆ. ಈಗ ಇಲ್ಲಿ ರುಚಿಗೆ ತಕ್ಕಷ್ಟು ನಾನು ಉಪ್ಪನ್ನು ಹಾಕ್ಕೊತೀನಿ. ಅಂದರೆ ನಾನು 1-1.5 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಳ್ಳಿ. ಹಾಗೆ ಅರ್ಧ ಚಮಚದಷ್ಟು ನಾನು ಅರಿಶಿನ ಪುಡಿ ಹಾಕ್ಕೊತೀನಿ. ಇವಾಗ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಒಂದು ಸತಿ ಮಿಕ್ಸ್ ಮಾಡ್ಕೊತೀನಿ. ನೋಡಿ, ಅಲ್ಲಲ್ಲಿ ಒಂಥರ ಅಂಟಂಟು ಥರ ಬರ್ತಾಯಿದೆ, ಜಾಸ್ತಿ ಇಲ್ಲ, ಸ್ವಲ್ಪ ಕಮ್ಮಿ ಇದೆ. ಹಿಂಗೆ ಫ್ರೈ ಮಾಡಿ ನಾನು 1 ನಿಮಿಷ ಹಾಗೆ ಬಿಡ್ತೀನಿ. ಓಕೆ, ಇವಾಗ 1 ನಿಮಿಷ ಆದಮೇಲೆ ನೋಡಿ, ಇವಾಗ ಇದೆ ನೋಡಿ, ಅಂಟಂಟು ಕಾಣ್ತಾ ಇದೆ, ಲೋಳೆಯಲ್ಲಿ ಬಿಟ್ಕೊಂಡಿದೆ, ಅದು ಬಿಸಿಗೆ ಬಿಟ್ಕೊಂಡಿದೆ. ನಾನು ಇನ್ನೂ 1-2 ನಿಮಿಷ ಚೆನ್ನಾಗಿ ಥರ ನಾನು ಫ್ರೈ ಮಾಡ್ತಾನೆ ಇರ್ತೀನಿ ಎಣ್ಣೆಯಲ್ಲಿ ಬಿಟ್ಟು. ಆವಾಗ ಆ ಲೋಳೆ ಥರ ಇರೋದೆಲ್ಲ ಮೆಲ್ಟ್ ಆಗಿಬಿಡುತ್ತೆ. ಸೊ ಅವಾಗ ನಾವು ತಿನ್ನುವಾಗ ಅದು ಲೋಳೆ ಥರ ಅಂಟಂಟು ಥರ ಇರಲ್ಲ. ನೋಡಿ, ಈ ಥರ ಇರಲ್ಲ. ಇವಾಗ ನೋಡಿ ಇವಾಗ ಅಷ್ಟು ಲೋಳೆ ಥರ ಇಲ್ಲ.
ನಾವು ಎಷ್ಟು ಚೆನ್ನಾಗಿ ಬೆಂಡೆಕಾಯಿನ ಫ್ರೈ ಮಾಡ್ತೀವಿ ಅಷ್ಟು ಟೇಸ್ಟ್ ಇರುತ್ತೆ ಮತ್ತು ಅಷ್ಟು ಲೋಳೆ ಲೋಳೆ ಥರ ಇರಲ್ಲ. ಓಕೆ ಫ್ರೆಂಡ್ಸ್, ನೋಡಿ ಇವಾಗ ಇನ್ನೊಂದು 2 ನಿಮಿಷ ಬಿಡ್ತೀನಿ ನಾನು. ಇವಾಗ ಫುಲ್ ಕಂಪ್ಲೀಟಾಗಿ ಆ ಲೋಳೆ ಲೋಳೆ ಥರ ಇರೋದೆಲ್ಲ ಏನಾಗಿದೆ ಅಂದರೆ ಮೆಲ್ಟ್ ಆಗಿದೆ ನೋಡಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತೇಳಿ. ಓಕೆ ಫ್ರೆಂಡ್ಸ್, ಇವಾಗ ಇದಾಗಿದೆ. ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಎಲ್ಲೂ ನಮಗೆ ಒಂಥರ ಸ್ಟಿಕ್ಕಿ ಥರ ಒಂಥರ ತಿಂದರೆ ಒಂಥರ ಅಂಟಾಗುತ್ತಪ್ಪ ಅನ್ನೋ ಥರ ಫೀಲ್ ಬರದೇ ಇರೋ ಥರ ಕ್ಲೀನಾಗಿ ಡೀಪ್ ಫ್ರೈ ಮಾಡಿರೋಂಥ ಈ ಬೆಂಡೆಕಾಯಿ ಪಲ್ಯ. ಸೊ ಇವಾಗ ಇದಾಗಿದೆ. ಇದನ್ನು ಆಫ್ ಮಾಡ್ತೀನಿ. ಆಫ್ ಮಾಡಿ ಮೇಲಿಂದ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಅಷ್ಟೇ ಫ್ರೆಂಡ್ಸ್, ಇವಾಗ ಇದೇ ಥರ ನೀವು ಮಾಡಿಕೊಡಿ, ಮಕ್ಕಳಿಗೆ ತಿಂತಾರೆ. ಯಾರು ಬೆಂಡೆಕಾಯಿ ಪಲ್ಯ ತಿನ್ನಲ್ಲ ಅಂತಾರೆ ಅಂಥವ್ರಿಗೆ ಈ ಥರ ಮಾಡಿಕೊಡಿ. ಸೊ ಚೆನ್ನಾಗಿ ತಿಂತಾರೆ. ಚಪಾತಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಸೊ ಇವತ್ತಿನ ಈಸಿ ರೆಸಿಪಿ ಬೆಂಡೆಕಾಯಿ ಪಲ್ಯ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.